ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಇದನ್ನು ಗೋಧಿ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದ್ದೇ ಇರ್ತಾವೆ ರೀ. ಇದನ್ನು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆಗೆ ನಾನು 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಆಶೀರ್ವಾದ ಆಟ, ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ತೊಗೋಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ. 1 ಸ್ಪೂನ್ ಆದಷ್ಟು ಎಣ್ಣೆನ ಹಾಕ್ತೀನಿ ರೀ. ನೀವು ತುಪ್ಪನೂ ಹಾಕ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡ್ರಿ, ಇದು ಮಿಕ್ಸ್ ಆಗ್ಯದ ರೀ. ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ತುಂಬ ಗಟ್ಟಿನೂ ಮಾಡಲ್ಲ, ನಾನು ತುಂಬ ಮೆದುವೂ ಮಾಡಲ್ಲ. ಚಪಾತಿ ಯಾವ ರೀತಿ ನಾವು ಪ್ರತಿದಿನ ಕಲಿಸ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ರೀ. ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ. ನಾನು ತುಂಬ ಗಟ್ಟಿನೂ ಮಾಡಿಲ್ಲ ಮತ್ತು ತುಂಬ ಸಾಫ್ಟೂ ಮಾಡಿಲ್ಲ. ಚಪಾತಿಗೆ ರೆಡಿ ಇರೋ ಥರನೇ ನಾವು ದಿನ ಮಾಡ್ಕೊಳ್ಳೋ ಥರನೇ ಮಾಡಿದ್ದೀನಿ. ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಹಿಟ್ಟು ಒಂದು ಸ್ವಲ್ಪ ಹೊತ್ತು ಚೆಂದಂಗೆ ನೆನೆಲ್ದಿದೆ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನು 2 ಬಟ್ಲಾಗಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ರೀ. ಎಲ್ಲ ವೆಜಿಟೇಬಲ್ಸಲ್ಲಿ ಕ್ಯಾಬೇಜದ ಕ್ವಾಂಟಿಟಿನೇ ಜಾಸ್ತಿ ತೊಗೊಂಡಿದ್ದೀನಿ. ನಾನು 2 ಬೌಲಾಗಷ್ಟು ತೊಗೊಂಡಿದ್ದೀನಿ ರೀ. ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡ್ಕೊರಿ ಕ್ಯಾಬೇಜನ್ನು. ನೋಡಿ, ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 3 ಮೆಣಸಿನ್ಕಾಯಿ, 1 ಕೆಂಪು ಮೆಣಸಿನ್ಕಾಯಿ, 2 ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ 2 ಮೆಣಸಿನ್ಕಾಯನ್ನು ಹಾಕಿರಿ. ಸ್ವಲ್ಪ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಅದ ರೀ, ಅದನ್ನ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ, ನಡೀತದೆ. ಅದ್ರ ಹಾಕಿರೋ ಟೇಸ್ಟ್ ಚೆನ್ನಾಗಿ ಆಗ್ತದೆ ರೀ. ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವೆ ಆ ವೆಜಿಟೇಬಲ್ಸನ್ನು ನೀವು ಹಾಕ್ಕೊಂಡು ಮಾಡ್ಕೋಬೋದು ರೀ. 1 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಇದನ್ನ ಬೀಜವನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. 1 ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಕ್ಯಾರೆಟನ್ನಾದ್ರೂ ಹಾಕ್ಬೋದು ರೀ, ಅಥವಾ ಹಸಿ ಆಲೂಗಡ್ಡೆನೂ ತುರಿದ್ಬಿಟ್ಟು ತೊಳೆದು ಅದನ್ನೂ ಹಾಕ್ಬೋದು, ಅಥವಾ ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ. ಸ್ವಲ್ಪ ಹಸಿ ಶುಂಠಿನ ಹಾಕ್ತಾಯಿದ್ದೀನಿ ರೀ. ತುರಿದ್ಬಿಟ್ಟು ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನೋಡಿರಿ 1 ಸ್ಪೂನ್ ಆದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. 1/4 ಟೀ ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ತೊಗೊಂಡಿದ್ದೀನಿ ರೀ. ವೆಜಿಟೇಬಲ್ಸಲ್ಲಿ ಉಪ್ಪು ಹಾಕೋದ್ರಿಂದ ಅದು ನೀರು ಬಿಡ್ತದೆ ರೀ ಇಮಿಡಿಯೇಟ. ಇದು ಏನಾಗ್ತದೆ ಅಂದ್ರೆ ಕಡಲೆ ಹಿಟ್ಟು ಹಾಕೋದ್ರಿಂದ ಆ ರೀತಿ ನೀರು ಬಿಡದೆ ಅದು ಬೈಂಡಿಂಗ್ ಥರ ಕೆಲಸ ಮಾಡ್ತದೆ ರೀ. ನೋಡಿ, ಅಂದ್ರೆ ನೀರು ಆಗಲ್ರಿ. ಅದು ಆ ಕಡಲೆ ಹಿಟ್ಟೆಲ್ಲ ಏನು ಮಾಡ್ತದೆ, ಆ ವೆಜಿಟೇಬಲ್ಸ್ ಬಿಟ್ಟಿರೋ ನೀರನ್ನೆಲ್ಲ ಹಿರ್ಕೋತದೆ ರೀ. ನೋಡಿ, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ನೋಡಿರಿ, ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದ ಆ ವೆಜಿಟೇಬಲ್ಸಲ್ಲಿ ಇದನ್ನು ನೀವು ಮಾಡ್ಕೊರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಇದನ್ನು ನಾನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ನೋಡಿ, ಇನ್ನೊಂದು ಬೌಲಿಗೆ ನಾನು ಇಲ್ಲಿ ಸ್ಲರಿ ರೆಡಿ ಮಾಡ್ಕೊಳಕ್ಕೆ 2 ಸ್ಪೂನ್ ಆದಷ್ಟು ಮೈದಾ ಹಿಟ್ಟನ್ನು ತೊಗೋತಾಯಿದ್ದೀನಿ ರೀ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹೆಲ್ದಿ ಅಲ್ಲ ಅಂದ್ರೆ ನೀವು ಇದ್ರ ಬದಲು ಅಕ್ಕಿ ಹಿಟ್ಟನ್ನಾದ್ರೂ ತೊಗೋಬೋದು ರೀ. ಇದಕ್ಕೊಂದು ಅರ್ಧ ಸ್ಪೂನ್ ಆಗ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು ರೀ. ಸ್ವಲ್ಪ ಉಪ್ಪು. ಇದನ್ನು ನೀರನ್ನು ಹಾಕಿ ಯಾವುದೇ ರೀತಿ ಗಂಟಾಗ್ಲಾರ್ದಂಗೆ ಸ್ಲರಿ ರೆಡಿ ಮಾಡ್ಕೊತೀನಿ ರೀ. ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ತೆಳುವೂ ಮಾಡಲ್ಲ. ನಿಮಗೆ ತೋರಿಸ್ತೀನಿ ನೋಡಿ, ಈ ರೀತಿ ಇರಬೇಕು ರೀ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದ್ರೆ ಅಕ್ಕಿ ಹಿಟ್ಟಿನಲ್ಲಿ ಮಾಡ್ಕೊರಿ. ಇದನ್ನು ಸೈಡಿಗೆ ಇಡ್ತೀನಿ ರೀ. ನೋಡಿರಿ, 10 ನಿಮಿಷ ಆಗಿದ್ರಿ. ಹಿಟ್ಟನ್ನು ಚೆಂದಂಗೆ ನೆಂದಿರ್ತದೆ ರೀ. ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ. ತುಂಬ ಗಟ್ಟಿ ಏನು ಮಾಡಿಲ್ಲ, ಸ್ವಲ್ಪ ಮೆತ್ಕನೆ ನಾನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನಷ್ಟು ಹಿಟ್ಟು ಸಾಫ್ಟ್ ಆಗ್ಯದ ರೀ. ಈಗ ಇದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ, ಗ್ಯಾಸ್ ಕಟ್ಟಿ ಕ್ಲೀನ್ ಅದ, ಇದ್ರ ಮೇಲೆ ಲಟ್ಸ್ಕೊತೀನಿ ನಾನು. ನೀವು ಚಪಾತಿ ಮಾಡೋ ತಗಡ ಮೇಲೆ ಆದ್ರೂ ಲಟ್ಸ್ಕೊಬೋದು ರೀ. ನೋಡಿ, ಈಗ ಚಪಾತಿ ಮಾಡೋಕ್ಕೆ ಎಷ್ಟೆಷ್ಟು ತೊಗೊಂಡಿರ್ತೀವಲ್ಲ ರೀ ಅಷ್ಟಷ್ಟು ನಾನು ಉಳ್ಳಿಗಳನ್ನ ಮಾಡ್ಕೊತೀನಿ ರೀ.
ನೋಡಿರಿ 5 ಉಳ್ಳಿಗಳನ್ನ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ಅದು ಸಣ್ಣದಾಗ್ತದೆ, ಅದಕ್ಕೆ ಉಳಿದಿರೋ ಹಿಟ್ಟನ್ನು ಸ್ವಲ್ಪ ಎಲ್ಲದಕ್ಕೆ ಹಾಕೀನಿ ರೀ ನಾನು. ನೋಡಿ ಎಷ್ಟೆಷ್ಟು ಚಪಾತಿ ಮಾಡ್ಕೊಂಡಿರ್ತೀವಲ್ಲ ರೀ ಉಳ್ಳಿ, ಅದೇ ಥರ ಇಷ್ಟಿದ್ರೆ ಸಾಕ್ರಿ. ಆ ಉಳಿದಿರೋದನ್ನು ಇಷ್ಟು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನಾನು. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿದ್ದನ್ನು ತೆಗೆದಿಡ್ತೀನಿ ರೀ. ಈಗ ಇದನ್ನು ಸೈಡಿಗೆ ಇಡ್ತೀನಿ. ನಾನು ನಿಮಗೆ ಒಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ ಗೋಧಿ ಹಿಟ್ಟನ್ನು ಹಚ್ಚಿ ಹಿಟ್ಟು ಲಟ್ಸ್ಕೊಬೋದು, ಅಥವಾ ಎಣ್ಣೆ ಹಚ್ಚಿ ತಗಡ ಮೇಲೆ ಆದ್ರೂ ಲಟ್ಸ್ಕೊಬೋದು ರೀ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ನೋಡಿ ತೆಳುವಾಗಿಯೇ ಲಟ್ಸ್ಕೊತೀನಿ ರೀ ನಾನು. ನೋಡಿರಿ ಇದನ್ನು ತೆಳುವಾಗಿಯೇ ಲಟ್ಸ್ಕೊರಿ. ನೋಡಿರಿ ನಾನು ತೋರಿಸ್ತೀನಿ. ಮತ್ತೆಲ್ಲ ಒಂದೇ ಸೈಜ್ ಇದನ್ನೇ ಲಟ್ಸ್ಕೊರಿ. ನೋಡಿ ದಪ್ಪ ಬೇಡ್ರಿ, ಚಪಾತಿ ಈ ರೀತಿ ತೆಳುವಾಗಿಯೇ ಇರಲಿ ರೀ. ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ. ನಾನು ಆ ಉಳಿದಿದ್ದನ್ನು ಇನ್ನೂ 4 ಏನದವಲ್ಲ ರೀ, ಅವನು ಒಮ್ಮೆಲೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊತೀನಿ ರೀ. ನೋಡಿ ಈಗ 5 ಉಳ್ಳಿ ಇದ್ದವಲ್ಲ ರೀ, 5 ಒಮ್ಮೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು. ಈಗ ನೋಡಿ ನಾನೇನು ಸ್ಟೀಮ್ ಮಾಡೋಕ್ಕೆ ಚಾಣಿಯನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ತೂದು ಹೋಲ್ದಿರೋ ಪಾತ್ರೆ ಏನಾದ್ರೂ ತೊಗೊಂಡು, ಅಥವಾ ಪ್ಲೇಟ್ ಇತ್ತಂದ್ರೆ ಅದೇ ರೀತಿಯೂ ಸ್ಟೀಮ್ ಮಾಡ್ಕೊಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಇದು ಅಂಟಲ್ಲ ರೀ. ನೋಡಿ ಫಸ್ಟು ಒಂದು ಚಪಾತಿಯನ್ನು ಈ ರೀತಿ ಹಾಕ್ತೀನಿ ರೀ. ಫಸ್ಟ್ ನೋಡಿ ಈ ರೀತಿ ಹಾಕಿ ಮಾಡಿಟ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕ್ಕೊಂಡ್ರಿ. ಆದಷ್ಟು ಏನು ಮಾಡಿದ್ವಿ, ಸೆಂಟ್ರಲ್ಲಿನೇ ಹಾಕ್ಬೇಕ್ರಿ ಇದನ್ನು. ನೋಡಿ ಮಧ್ಯದಲ್ಲಿನೇ ಏನು ಮಾಡ್ತೀನಿ, ರೌಂಡಾಗಿ ಹಾಕೋತೀನಿ ರೀ. ದಂಡಿ ಒಂದು ಸ್ವಲ್ಪ ಬಿಡ್ರಿ ಈ ರೀತಿ. ಇಷ್ಟೇ ಅದನ್ನು ಏನು ಮಾಡ್ಬೇಕ್ರಿ, ಸೆಂಟ್ರಲ್ಲಿನೇ ಕರೆಕ್ಟಾಗಿ ಇಷ್ಟಿಷ್ಟು ಹಾಕೋರಿ. ನೋಡಿ ಆ ದಂಡಿಗೆ ಇರಲಿ ರೀ, ಅಷ್ಟು ಫುಲ್ ದಂಡಿ ತನಕ ಹಾಕಬೇಡ್ರಿ. ಹಿಂದೆ ಈಗ ಮಾಡಿಕೊಂಡ್ರು ಇದನ್ನು ಮತ್ತು ಅದ್ರ ಮೇಲೆ ಚಪಾತಿ ಹಾಕೋತೀನಿ ರೀ. ಇದನ್ನೇ ಸೇಮ್ ಎಲ್ಲ ನಾನು 5 ಚಪಾತಿಗೆ ಇದೇ ರೀತಿ ಮಾಡ್ಕೋತೀನಿ ರೀ. ನೋಡಿ ಒಂದು ಚಪಾತಿ ಮೇಲೆ ಹಾಕಿ ಸ್ಟಫಿಂಗ್ ಹಾಕಿ, ಮತ್ತು ಇನ್ನೊಂದು ಚಪಾತಿ ಇಟ್ಟು ಮತ್ತು ಅದ್ರ ಮೇಲೆ ಸ್ಟಫಿಂಗನ್ನು ಹಾಕೋತೀನಿ. ನೀವು ಕಡಲೆ ಹಿಟ್ಟು ಹಾಕಲ್ಲ ಅಂದ್ರೆ ಬರೀ ಉಪ್ಪನ್ನು ಅಷ್ಟೇ ವೆಜಿಟೇಬಲ್ಸ್ ಹಾಕಿ ಆ ನೀರು ಬಿಟ್ಟ ಮೇಲೆ ಆ ನೀರನ್ನು ತೆಗೆದುಬಿಟ್ಟು ಉಳಿದಿರೋ ಮಸಾಲೆಗಳನ್ನು ಹಾಕಿನೂ ಆ ರೀತಿಯೂ ಮಾಡ್ಕೋಬೋದು ರೀ. ನಾನು 5 ಚಪಾತಿಗಳನ್ನ ಹಾಕ್ತೀನಿ ರೀ. ನೋಡಿ ದಂಡಿಗೆ ಹಾಕಬೇಡ್ರಿ, ಸೆಂಟ್ರಲ್ಲೇ ಹಾಕಿ. ಆಮೇಲೆ ಅದನ್ನೇ ನಾವೇನು ಮಾಡಬೇಕು, ನೀಟಾಗಿ ಪ್ಯಾಕ್ ಮಾಡಬೇಕು ಅದಕ್ಕೆ ರೀ. ನೋಡಿ ಈ ರೀತಿ ಏನು ಮಾಡಿರಿ, ಆ ದಂಡಿ ಎಲ್ಲ ಕರೆಕ್ಟಾಗಿ ಒತ್ತಿ ಅದನ್ನು ಪ್ಯಾಕ್ ಮಾಡ್ಕೊರಿ. ನೋಡಿ ಅಂದ್ರೆ ಆ 5 ಚಪಾತಿಗಳು ಕರೆಕ್ಟಾಗಿ ಕೂಡಿ ಪ್ಯಾಕ್ ಆಗ್ಬೇಕ್ರಿ. ನೋಡಿ ಈಗ ರೀ, ಇದು ಒಳಗಿನ ತನಕನೂ ಬೇಯಬೇಕಂತ ಹೇಳಿ ಟೂತ್ ಪಿಕ್ಲೆ ಸ್ವಲ್ಪ ಈ ರೀತಿ ಹೋಲ್ಸ್ ಮಾಡ್ಕೊತೀನಿ ರೀ. ನೋಡಿ ಒಳಗಡೆ ತನಕನೂ ಅಂದ್ರೆ ಬೇಗನೇನೋ ಬೇಯ್ತದೆ. ಅದೇ ಇಲ್ಲಾಂದ್ರೆ ನೀವು ಫೋರ್ಕ್ಲೆ ಆದರೂ ಮಾಡ್ಕೊರಿ. ನೋಡಿ ಈ ಥರ ಎಲ್ಲ ಕಡೆ ಸ್ವಲ್ಪ ಹೋಲ್ಸ್ ಮಾಡಿರಿ. ಈಗ ಇದನ್ನು ಸ್ಟೀಮ್ ಮಾಡೋಣ್ರಿ. ನಾನು ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟೀನಿ. ನೋಡಿ ನೀರನ್ನು ಕಾಯ್ದದ್ರಿ. ಇದನ್ನು ಸ್ಟೀಮ್ ಮಾಡೋಣ್ರಿ. ನೋಡಿ ಇದನ್ನು ನಾನು ಮುಚ್ಚಿ 10 ನಿಮಿಷ ಹೈ ಫ್ಲೇಮಲ್ಲಿನೇ ಸ್ಟೀಮ್ ಮಾಡ್ತೀನಿ ರೀ. 10 ನಿಮಿಷ ಸ್ಟೀಮ್ ಆಗಲಿ ರೀ. ನೋಡಿ 10 ನಿಮಿಷ ಆಗ್ಯದ. ನೋಡಿ ಸ್ಟೀಮ್ ಆದಮೇಲೆ ಆ ಚಪಾತಿ ಕಲರ್ನು ಚೇಂಜ್ ಆಗಿರ್ತದೆ ರೀ. ನೋಡಿ ಯಾವುದೇ ರೀತಿ ಹಸಿ ಹಿಟ್ಟು ಉಳಿದಿಲ್ಲ, ಚೆನ್ನಾಗಿ ಬೇಯ್ದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದೊಂದು ಚೂರು ಆರಲಿ ರೀ. ಆರಿದ್ಮೇಲೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ರೀ. ನೋಡಿ ಒಂದು ಸ್ವಲ್ಪ ಅರಿದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಅದ. ನಾನೀಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೀವು ಪಿಜ್ಜಾ ಕಟ್ರಲ್ಲೇನೂ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಮಾಡ್ಕೋತೀನಿ ರೀ. ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಿರ್ತಾವೆ. ಒಳಗಡೆ ತನಕನೂ ಚೆನ್ನಾಗಿಯೇ ಬೇಯ್ದಿರ್ತಾವೆ. ಆ ರೀತಿ ಸ್ವಲ್ಪ ಅದನ್ನು ಏನು ಮಾಡ್ಬೇಕು ರೀ, ಹೊಲ್ಸ್ ಮಾಡ್ಕೋಬೇಕ್ರಿ. ನೋಡಿ ಒಳಗಡೆಯಿಂದ ಸ್ಟಫಿಂಗ್ನು ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡಿರಿ. ನೋಡಿ ತುಂಬ ಪರ್ಫೆಕ್ಟಾಗಿ ಬೇಯ್ದದೆ. ನೋಡಿ ಇದನ್ನೊಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕ್ರಿ. ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ದದ. ಈಗ ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನೊಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋದು. ನೋಡಿ ಹೆಲ್ದಿನೂ ಅದ, ವೆಜಿಟೇಬಲ್ಸ್ನು ಎಷ್ಟು ಚೆನ್ನಾಗಿ ಲೇಯರ್ ಕಾಣಕತ್ತದ. ನೋಡಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನಾನು. ನೋಡಿ ಆ ಸ್ಲರಿ ಏನು ಮಾಡ್ಕೊಂಡಿದ್ದೀವಲ್ಲ ರೀ, ಈ ರೀತಿ ಆ ಸ್ಲರಿ ಒಳಗೆ ಇದನ್ನು ಹಾಕಿ ಶಾಲೋ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೇಲಿನ ಲೇಯರ್ ಇನ್ನಷ್ಟು ಕ್ರಿಸ್ಪಿ ಆಗ್ತದೆ ರೀ. ಟೇಸ್ಟ್ನೂ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ನಾನು ಫಸ್ಟ್ 3 ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಬೇಯ್ದದ್ರಿ ಅದು, ಇನ್ನೊಂದು ಸೈಡ ಮತ್ತೆ ತಿರುವಿ ಬೇಯಿಸೋಣ್ರಿ. ನೋಡಿ ಕಲರ್ನು ಎಷ್ಟು ಚಂದ ಬಂದದ, ಮತ್ತು ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ಇರ್ತದೆ. ಎಲ್ಲ ಕಡೆ ಚೆಂದಂಗೆ ಆ 2 ಸೈಡ್ಸ್ ಏನಿರ್ತಾವಲ್ಲ ಆ ಕಡೆನೂ ಚೆನ್ನಾಗಿ ಬೇಯಿಸ್ಕೊರಿ.
ನೋಡಿ ಈ ರೀತಿ ಮಾಡ್ಕೊಂಡು ಆ ಸೈಡ್ನಲ್ಲಿನೂ ಚೆನ್ನಾಗಿ ಬೇಯಲಿರಿ ಅದು. ನೋಡಿ ಈ ಮ್ಯಾಲಿನ ಲೇಯರ್ ತುಂಬಾ ಕ್ರಿಸ್ಪಿ ಆಗಿರ್ತದೆ ರೀ, ಮತ್ತು ಎಣ್ಣೆನೂ ಏನು ಹಿಡ್ಕೊಳ್ಳಲ್ಲ ರೀ. ಈಗ ಇವು ಕರೆಕ್ಟಾಗಿ ಬೇಯ್ದವ್ರಿ. ನೋಡಿ ಬಿಸಿ ಬಿಸಿ ಆಗಿರುವಂಥ ಗೋಧಿ ಹಿಟ್ಟಿನಿಂದ ಹೊಸ ಥರದ ಬೆಳಗಿನ ತಿಂಡಿ ರೆಡಿ ಆಗ್ಯದ್ರಿ. ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ತುಂಬ ಟೇಸ್ಟಿಯಾಗಿರ್ತದೆ ರೀ. ವೆಜಿಟೇಬಲ್ಸು ಐತಿ, ಗೋಧಿ ಹಿಟ್ಟನ್ನು ಮಾಡೀವಿ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ನೋಡಿರಿ ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿ ಕಾಣತ್ತಾರ. ನೀವು ಇದರಲ್ಲಿ ಪನ್ನೀರ್ ಅದು ಆ್ಯಡ್ ಮಾಡಿ ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆ ತಿನ್ಬೋದು, ಕಿಚಪ್ ಜೊತೆ ತಿನ್ಬೋದು, ಸೆಜ್ವಾನ್ ಚಟ್ನಿ ಜೊತೆ ಎಲ್ಲದರ ಜೊತೆನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.